ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಸಮರಕ್ಕೆ ಇದೀಗ ಡೇಟ್ ಫಿಕ್ಸ್ ಆಗಿದೆ. ರಾಜ್ಯ ಕಾಂಗ್ರೆಸ್ ಬಿಜೆಪಿಯಲ್ಲಿ ಉಪಚುನಾವಣೆ ಫೀವರ್ ಸ್ಟಾರ್ಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಬಿಜೆಪಿಯಲ್ಲಿ ಉಪಚುನಾವಣೆಯ ಒಂದು ಅಲರ್ಟ್ ಮೆಸೇಜ್. ಶಾಮನೂರು ನಿಧನದಿಂದ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆಯ ಮತಕ್ಷೇತ್ರ. ಏಪ್ರಿಲ್ 9ರಂದು ಮತದಾನ ನಡೆದಿರುತ್ತೆ. ಮೇ 4ರಂದು ಫಲಿತಾಂಶ ಕೂಡ ಹೊರಬಿದ್ದಿರುತ್ತೆ. ನಾಳೆಯಿಂದಲೇ ಉಭಯ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಕೂಡ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ 23 ಆಗಿರುತ್ತೆ. ನಾಮಪತ್ರ ಪರಿಶೀಲನೆಗೆ ಮಾರ್ಚ್ 24. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ದಿನಾಂಕ ಮಾರ್ಚ್ 26. ಇನ್ನು ಅಭ್ಯರ್ಥಿ ಆಯ್ಕೆಗೆ ಒಂದು ವಾರವೂ ಕೂಡ ಉಳಿದಿಲ್ಲ. ಈಗ ಬಿಜೆಪಿ ಕಾಂಗ್ರೆಸ್ನಲ್ಲಿ ಗರಿಗೆದರಿದಂತಹ ಚಟುವಟಿಕೆಗಳು. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಬೈ ಎಲೆಕ್ಷನ್ನ ಒಂದು ಟೈಮಿಂಗ್ ಅನ್ನು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ಡೇಟಲ್ಲಿ ಏನೇನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಏನೇನು ಇರುತ್ತೆ ಅಂತ. ಫಸ್ಟು ನಾಮಪತ್ರ ಸಲ್ಲಿಕೆ ಆರಂಭ ಆಗುವಂಥದ್ದು ಮಾರ್ಚ್ 16ಕ್ಕೆ. ಇದನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರುವಂಥದ್ದು ಮಾರ್ಚ್ 23ಕ್ಕೆ. 8 ಡೇಸ್ ಇರುತ್ತೆ. ನಾಮಪತ್ರ ಪರಿಶೀಲನೆಗೆ ಮಾರ್ಚ್ 24 ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಇನ್ನು ನಾಮಪತ್ರವನ್ನು ವಾಪಸ್ ಪಡಿಬೇಕು ಅಂತ ಅಂದರೆ ಮತ್ತೆ 2 ದಿನ 25, 26ಕ್ಕೆ 1 ಡೇ ಗ್ಯಾಪ್ ಕೊಟ್ಬಿಟ್ಟು 26ಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ. ಮತದಾನ ಯಾವಾಗ ನಡೆಯುತ್ತೆ? ಏಪ್ರಿಲ್ 9ಕ್ಕೆ ಅನೌನ್ಸ್ ಆಗಿದೆ. ಫಲಿತಾಂಶ ಮೇ 4ಕ್ಕೆ ರಿಸಲ್ಟ್ ಇರುವಂಥದ್ದು. ಇದಿಷ್ಟು ಕೂಡ ಬೈ ಎಲೆಕ್ಷನ್ನ ಟೈಮಿಂಗ್. ಶಾಮನೂರು ನಿಧನದಿಂದ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ ಮತಕ್ಷೇತ್ರ. ಸೊ ಫೈನಲ್ ಆಗಿ ಇದೀಗ ಏಪ್ರಿಲ್ 9ರಂದು ಮತದಾನ, ಮೇ 4ಕ್ಕೆ ರಿಸಲ್ಟ್.